ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಒಂದು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಇವತ್ತು ಒಂದು ಎಂಬ್ರಾಯ್ಡರಿ ಡಿಸೈನ್ ಕೂಡ ಇದೆ. ಅದಂತೂ ಫುಲ್ ಗ್ರ್ಯಾಂಡ್ ಡಿಸೈನು. ಅದು ತೋರಿಸ್ತೀನಿ ನೋಡಿ ಮುಂದೆ. ಹಾಗೆ ಇದು ಬಂದು ಇನ್ನೊಂದು ಡಿಸೈನು. ಇದು ಕೂಡ ತುಂಬ ಚೆನ್ನಾಗಿದೆ. ಈಗ ಸ್ಲೀವ್ ಡಿಸೈನ್ ಆಗ್ತಾ ಇರೋದು. ಡಿಸೈನ್ ಬಂದು ಈ ಥರ ಬರುತ್ತೆ. ಇದು ಕೂಡ ಎಲ್ಲ ಒಂದು ವಿಡಿಯೋನಲ್ಲಿ ಬರುತ್ತೆ. ಎಂಬ್ರಾಯ್ಡರಿ ಬ್ಲೌಸ್ ಡಿಸೈನ್ಸ್ ಎಲ್ಲದನ್ನು ಕೂಡ ಇನ್ನೊಂದು ವಿಡಿಯೋನಲ್ಲಿ ಬರುತ್ತೆ. ಹಾಗೆ ಇನ್ನೊಂದು ಬ್ರೈಡಲ್ ಡಿಸೈನ್ ಕೂಡ ಬರುತ್ತೆ, ಮುಂದೆ ವಿಡಿಯೋನಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಫ್ರೆಂಡ್ಸ್, ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಗೊತ್ತಾ, ನಮ್ಮ ಗುಂಡ ಇಲ್ಲ. ಅದಕ್ಕೆ ನಮ್ಮ ಗುಂಡನ ನಮ್ಮ ಮಂಜಕ್ಕ ಕರ್ಕೊಂಡು ಹೋದ್ರು. ನೆನ್ನೆ ಕರ್ಕೊಂಡು ಹೋಗಿದ್ದು. ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ಅವನಿಲ್ಲ ಅಂದ್ಬಿಟ್ಟು ಬೇಜಾರಾಗ್ತಾ ಇದೆ. ಒಂದು ಸ್ವಲ್ಪ ತುಂಬ ಅಟ್ರಾಕ್ಷನ್ ಆಗಿಬಿಟ್ಟಿದೆ. ಬರೀ ನೋಡು, ಇದ್ದಿದ್ದು 1.5 ತಿಂಗಳೇನು ಆಯ್ತಲ್ಲ ಪೂಜಾ ನಮ್ಮ ಮನೆಗೆ ಬಂದು. 1.5 ತಿಂಗಳಷ್ಟೇ ಆಯಿತು. ಅಲ್ಲ, ಕಳಿಸ್ಬಿಟ್ಟು ಇವಾಗ ನಿದ್ದೆ ಅಲ್ಲ, ನಿದ್ದೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟೆ ಕಳಿಸಿದ್ದು. ಅದಕ್ಕೆ ತಗೊಂಡು ಬರೋಕ್ಕೆ ಮುಂಚೆ ನಾನು ಹೇಳಿದೆ, ಇವಳು ಕೇಳಲಿಲ್ಲ. ಫ್ರೆಂಡ್ಸ್ ನೋಡಿ, ಹೇಳಿ, ಸ್ವಲ್ಪ ಬೇಜಾರಾಗ್ತೈತೆ. ಅದಿದ್ದು ಎಲ್ಲೋದ್ರೂ ನಮ್ಮ ಹಿಂದೆನೇ ಬರ್ತಾ ಇದ್ದ. ಇವಾಗ ಅವನಿಲ್ಲ ಅಂದ್ರೆ ಬೇಜಾರಾಗ್ತೈತೆ. ನಡಿ ಮತ್ತೆ ಕರ್ಕೊಬರೋಣ. ನಿಮ್ಮಪ್ಪ ಬೈತೈತೆ. ಬೇರೆ ಏನಿಲ್ಲ, ಅದನ್ನ ಸಾಕೋದಕ್ಕೇನು ಇಲ್ಲ. ಎಲ್ಲಾದ್ರೂ ಹೋದಾಗ ಪಾಪ ಅದನ್ನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಅದೊಂದೇ ನಮಗೆ ಬಂದಿರೋದು. ನಮ್ಗೆ ಬೇರೆ ತುಂಬ ಓಡಾಡ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಫಂಕ್ಷನ್ಗಳು ಅದು ಇದು ಬರ್ತಾ ಇರ್ತೈತೆ. ನಮಗೆ ಜಾಸ್ತಿ ಓಡಾಡ್ತೀವಿ. ಅದನ್ನು ಪಾಪ ಬಿಟ್ಬಿಟ್ಟು ಹೋದರೆ ಅವನು ಅಳ್ತಾ ಇರ್ತಾನೆ. ಅದನ್ನ ನೋಡೋದಕ್ಕಾಗಲ್ಲ. ಅದೊಂದು ಬೇಜಾರು. ಇನ್ನೇನು ಅದಕ್ಕೆ ಊಟ ಹಾಕೋಕ್ಕೆ ಏನಿಲ್ಲ, ಅದನ್ನ ನೋಡ್ಕೊಳ್ಳೋದಕ್ಕೇನಿಲ್ಲ. ಆರಾಮಾಗಿ ನೋಡ್ಕೊಬೋದು. ಅದಕ್ಕೆ ಈಗ ನಮ್ಮ ಅಜ್ಜಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಪಾಪ ನಮಗೆ ಇಷ್ಟು ಫೀಲ್ ಆಗ್ತಾಯಿದೆ, ಇನ್ನು ಅವನಿಗೆ ಎಷ್ಟು ಫೀಲ್ ಆಗ್ತಾ ಇದೆಯೋ ಅಂತ ರಾತ್ರಿ ಎಲ್ಲ ಬೇಜಾರಾಯಿತು. ಸರಿ, ನಡಿ ಹೋಗೋಣ. ಒಟ್ಟಿನಲ್ಲಿ ಯಾರನ್ನಾದ್ರೂ ಆಗಲಿ ಒಬ್ಬರನ್ನ ಹಚ್ಕೊಂಡ್ವಿ ಅಂದರೆ ಇರೋಕ್ಕಾಗಲ್ಲ. ಅದರಲ್ಲೂ ಈ ಮೂಗಜೀವಿಗಳು ಅದು ತುಂಬ ಒಂಥರ ಹೇಳೋಕ್ಕೆ ಆಗಲ್ಲ, ಹಂಗಾಗ್ತದೆ. ನಮಗೆ ಫಸ್ಟು ತೊಗೊಂಡು ಬರ್ತೀನಿ ಅಂದಾಗ ನಮ್ಮ ಪೂಜಾ ನನಗೆ ಹೇಳಿದೆ. ಫಸ್ಟು ಕೇಳಲಿಲ್ಲ, ಅವಳು ತೊಗೊಬಂದ್ಲು ಚಿಕ್ಕದಿರೋವಾಗ. ಅದೆಷ್ಟು ಚೆನ್ನಾಗಿತ್ತು. ಇವಾಗ ಇಷ್ಟು ದೊಡ್ಡದಾಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಬನ್ನಿ ನಮ್ಮ ಗುಂಡ ಏನು ಮಾಡ್ತಾಯಿದ್ದಾನೆ ಅಂತ ಹೋಗ್ಬಿಟ್ಟು ನಮ್ಮ ಮಂಜಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಪಾಪ ಅವನು ಎಷ್ಟು ಫೀಲ್ ಮಾಡ್ಕೊತಾ ಇರ್ತಾನೋ, ನಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾ ಇರ್ತಾನೆ. ನಮ್ಮ ಥರನೇ ಅವನು ಮಿಸ್ ಮಾಡ್ಕೊತಾನೆ ತಾನೆ. ಕರ್ಕೊಂಡು ಬರೋಲ್ಲ, ಮಂಜಕ್ಕಗೆ ಕೊಟ್ಬಿಟ್ಟಿದ್ದೀವಿ. ಮಂಜಕ್ಕನೇ ನೋಡ್ಕೊಳ್ಳುತ್ತೆ. ಮಂಜಕ್ಕಗಂದರೆ ಊರಲ್ಲಿ ಜಾಗ ಇದೆ. ಅವರು ಸದ್ಯಕ್ಕೆ ಈಗ ಇಲ್ಲಿರೋ ಗಂಟ ಇಲ್ಲಿ ನೋಡ್ಕೊತಾರೆ, ಆಮೇಲೆ ಊರಿಗೆ ತಗೊಂಡು ಹೋಗ್ತಾರಂತೆ. ಅದಕ್ಕೆ ಕೊಟ್ಟಿದ್ದೀವಿ. ಅದು ಇನ್ನೂ ಸ್ವಲ್ಪ ದೊಡ್ಡದಾಯಿತು ಅಂದರೆ ನಮ್ಮ ಮನೆಯಲ್ಲಿ ಅದನ್ನು ಬಿಟ್ಟು ಇರೋದಕ್ಕಾಗಲ್ಲ. ಈಗಲೇ 1.5 ತಿಂಗಳಿಗೆ ಹಿಂಗಾಗ್ತಾಯಿದೆ. ಇನ್ನೂ ತುಂಬ ದಿನ ಇದ್ದರೆ ಅದನ್ನು ಬಿಟ್ಟಿರೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಇವಾಗಲೇ ಕಳಿಸಿದ್ದೀವಿ. ಆದರೆ ನಮ್ಮ ಮಂಜಕ್ಕಗೆ ಕೊಟ್ಟಿರೋದು ಸ್ವಲ್ಪ ಸಮಾಧಾನ ಐತೆ. ನಾವು ಯಾವಾಗ ಬೇಕೋ ಆವಾಗ ಹೋಗಿ ಅದನ್ನು ಮಾತಾಡಿಸ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಬರ್ಬೋದು ಅಂತ. ಅಲ್ಲ ಪೂಜಾ? ಅಷ್ಟೇ. ಬೇರೆಯವ್ರಿಗೆ ಕೊಟ್ಟಿದ್ರೆ ನೋಡೋಕ್ಕಂತೂ ಆಗ್ತಾ ಇರಲಿಲ್ಲ. ಸರಿ, ನಡಿ ಹೋಗೋಣ. ಓಕೆ ಫ್ರೆಂಡ್ಸ್, ಬನ್ನಿ ನಮ್ಮ ಗುಂಡ ಏನು ಮಾಡ್ತಾಯಿದ್ದಾನೆ ಅಂತ ಹೋಗಿ ನೋಡೋಣ. ಅವನು ಹೋಗಿದ ತಕ್ಷಣ ಹಂಗೆ ಜಂಪು, ಕಯ್ಯ ಕುಯ್ಯ ಕುಯ್ಯ ಅಂತ ಬಿಡ್ತಾನೆ. ಈಗ ನಮ್ಮ ಮಂಜಕ್ಕ ಮನೆ ಹತ್ರ ಬಂದಿದ್ದೀವಿ. ನೋಡೋಣ ಏನು ಮಾಡ್ತಾಯಿದ್ದಾನೋ ಅಂತ. ಇದೇ ಬನ್ನಿ ಗೈಸ್, ಏನು ಮಾಡ್ತಾಯಿದ್ದಾನೆ ನಮ್ಮ ಮಲ್ಕೊಬಿಟ್ಟಾಯ್ತಾ ಏನೋ? ಇಲ್ಲ ಹೋದಂಗೈತೆ ಮಂಜಕ್ಕ. ಗಂಡ ಏನ ಏನ ಅಯ್ಯ 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 ಎಲ್ಲ ಮೇಲೆ ಆಯ್ತಲ್ಲ. ಏನು ಗಂಡ, ಏನು 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 ಬಿಟ್ಬಿಟ್ಟು
ಹತ್ತು ಬಿಟ್ಟಾತ ಆಮೇಲೆ ಗುಂಡ ಕಲ್ಲ ಕಲ್ಲ ಅಕ್ಕನ್ ಬಿಟ್ಬಿಟ್ಟು ಗುಂಡ ಏನ ಗುಂಡ ಎಲ್ಲಿಗೋ ಬಂದಿರೋದು ನೀನು? ಓಯ್ ನೋಡ್ತಾನೆ ಪಾಪ. ಎಲ್ಲಿಗೆ ಬಂದಿರೋದು ನೀನು? ನನ್ನ ಬಿಟ್ಬಿಟ್ಟ. ಗುಂಡ ಬಾಯಿ, ನಾನು ಹೋಗ್ತೀನಿ. ಗುಂಡ ಬಾಯಿ. ಹಿಂದೆನೇ ಬರ್ತಾನೆ. ಇನ್ನ ಇಲ್ಲೇ ಇರು, ನೀನು ಬೇಡ. ಇಲ್ಲೇ ಇರು, ನೀನು ಬೇಡ, ಇಲ್ಲೇ ಇರು. ನೀನು ಬೇಡ. యాడండో పోయినకి పోయినుందేనే అవునా ఏ ಹೋಗು ಹೋಗು ನಿಮ್ಮ ಮಂಜಕ್ಕ ಹತ್ರ ಹೋಗು. ಹೋಗ ಅಲ್ಲಿ ನೋಡು, ಮಂಜಕ್ಕ ಅಲ್ಲೈತೆ, ಹೋಗು. ఎగురుతాడు. ఆటోమేటిక్ అయిపోయినా 2:30 గంట. గుండా ಏನೋ ಗುಂಡ ನೀನು? ಅಯ್ಯಯ್ಯೋ, ಮೂತಿಗೆ ಹಾಕ್ತಾನೆ ಹಂಗೆ. ಗುಂಡ ಸೆಕೆಂಡ್. ಟ್ರೈನ್ ಮಾಡಿರೋದು ಅದನ್ನ. ಅಯ್ಯೋ ನಾನು ಹೋಗ್ತೀನಿ ಅಂದರೆ ಬರ್ತಾನೆ ನೋಡು. ಗುಂಡ ಬಾಯ್, ನಾನು ಹೋಗ್ತೀನಿ. ಬಾಯ್, ಬೇಡ ನೀನು. ಇಲ್ಲೇ ಇರು, ನನಗೆ ಬೇಡ ನೀನು. ಇಲ್ಲೇ ಇರು ನೀನು. ಇಲ್ಲೇ ಇರೋ. ಬಾಯ್. ಓಹೋ, 3ಕ್ಕೆ ಮುಂಚೆ ಬರ್ತಾನೆ ಅವನು. ನಮ್ಗಿನ ಮುಂಚೆ ಇಳ್ದು ಬಿಡ್ತಾನೆ ಮೆಟ್ಲು. ಅಲ್ಲಿಂದ ಬಂದಲ್ಲ ಬರೋಕ್ಷೆ ಏನು ಬಂದಿದ ತಕ್ಷಣ ಅವನ ಪಾತ್ರೆ, ಅವನ ಬೋಲ್ ನೋಡಕ್ಕೆ ಕೊಡ್ತಾನ ಅವನು. ನೋಡಿ, ಗುಂಡನ್ ಕರ್ಕೊಂಡು ಬಂದ್ವಿ ನಾವು ಇವಾಗ. ನಮ್ಮ ಮಂಜಕ್ಕ ಅವರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹಾಸ್ಪಿಟ್ಲಿಗೆ ಹೋದ್ರು. ಬಂದಿದ ತಕ್ಷಣ ನೋಡಿ ಮನೆಯೆಲ್ಲ ಚೆಕಿಂಗ್ ಮಾಡ್ತಾವನೆ. ಏನೋ ಮಾಡ್ತಾಯಿದ್ಯಾ ಗುಂಡ? ಹಾಂ, ಏನು? ಎಲ್ಲಿ ನಿನ್ನ ಬಾಕ್ಸಲ್ಲಿ? ಅವ್ನು ಖುಷಿಯಾಗೋಗೈತೆ ಅವನಿಗೆ. ಗುಂಡ ಎಲ್ಲ ಆಗ್ದ. ಹೇ ಗುಂಡ, ಎಲ್ಲಿ ನಿನ್ನ ಬಾಕ್ಸಲ್ಲೇ? ಹೋಗಿ ನಿನ್ನ ಬಾಕ್ಸಲ್ಲಿ ಮಲ್ಕೋ ಹೋಗು. ಬಾಕ್ಸ್ ಇಲ್ಲ ಅಂತ ಹೇಳು. ಇಲ್ಲ ಅಂತ ಹೇಳಿ ಬಾಕ್ಸು. ನಾಲ್ಗೆ ಆಗ್ತೈತೆ ಬಾಯಿಗೆ. ನಾಲ್ಗೆ ಆಗ್ತದಂತೆ ಬಾಯಿಗೆ. ಬಾಯ್ ಗುಂಡ. ಗುಂಡ ಖುಷಿ ಆಗೋದ ಅವನು. ವೆರಿ ಗುಡ್. ಅವನದು ಅದೇ ಕೆಲಸ ಅಲ್ಲ, ರಂಗೋಲಿ ಹೇಳ್ಸೋದು. ಕಳ್ಳ. ಎಲ್ಲಿಗೋ ಹೇಳ್ಕೊಂಡು ಹೋಗ್ತಾನೆ. ಎಲ್ಲಿಗೋ ಹೇಳ್ಕೊಂಡು ಹೋಗ್ತೀಯಾ? ಗುಂಡ ಬಾಯ್. ಗುಂಡ ಗುಂಡ ಬಾಯ್, ನಾನು ಹೋಗ್ತಾ ಇದ್ದೀನಿ. ಗುಂಡ ಬಾಯ್, ಬರೋ ಬೇಗ. ಫ್ರೆಂಡ್ಸ್, ಹಾಗೆ ಇವತ್ತು ನಮ್ಮ ಗುಂಡ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ನೋಡಿ, ಈಗ ಸಂಜೆ ಪೂಜೆ ಎಲ್ಲ ಆಯಿತು. ಸಂಜೆ ಪೂಜೆ ಮಾಡಿ ಮತ್ತು ಇನ್ನೊಂದು ಇವತ್ತು ಒಂದು ಬ್ರೈಡಲ್ ಡಿಸೈನ್ ತೋರಿಸೋಣ ಅಂತ ಅಂದ್ಕೊತಾ ಇದ್ದೆ. ಈ ಡಿಸೈನ್ ಏನಂದರೆ ಬೇಗ ಕಂಪ್ಲೀಟ್ ಆಯಿತು. ಫುಲ್ ಡೇ ಹಾಕಿದ್ದೀನಿ, ಫ್ರಂಟು ಮತ್ತು ಬ್ಯಾಕು. ಈ ಡಿಸೈನು ಫುಲ್ ಡೇ ಹಾಕಿದ್ದೀನಿ.
ತುಂಬ ಗ್ರ್ಯಾಂಡ್ ಡಿಸೈನ್ ಇದು, ಅದಕ್ಕೆ ಟೈಮಿಂಗ್ ಜಾಸ್ತಿ ಇದೆ. ಇದು ತುಂಬ ಗ್ರ್ಯಾಂಡಾಗಿದೆ. ಹಾಗೆ ಸ್ಲೀವ್ ಡಿಸೈನ್ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ. ಸ್ಯಾರಿ ಬಂದು ಆರೆಂಜ್ ಮತ್ತು ಸಿಲ್ವರ್ ಮತ್ತು ಗೋಲ್ಡ್ ಕಲರು, ಬಾರ್ಡರ್ ಬಂದು ರಾಮ ಗ್ರೀನ್ ಇತ್ತು, ರಾಮ ಬ್ಲೂ ಇತ್ತು. ನೋಡಿ ಈ ಥರ ಇದೆ ಬ್ಲೌಸು, ತುಂಬ ಚೆನ್ನಾಗಿದೆ. ಗೈಸ್ ಇವ್ ನೋಡಿ ಗೈಸ್, ನಾನು ಅಂಗಡಿ ಹತ್ರ ಹೋಗಿದ್ರಿ, ಅಂಗಡಿ ಹತ್ರ ಹೋಗಿದ್ದಾಗ ಕರೆದ್ರೆ ಹತ್ಕೋಬಿಟ್ಲು, ಬರಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಮಾತ್ರ ಬಂದವಳೆ ಅವನಿರೋದಕ್ಕೆ. ನಮ್ಮ ಭುವಿ ನೋಡಿ ಗುಂಡನ್ನ ಮಿಸ್ ಮಾಡ್ಕೊತ ಇದ್ದಾಳೆ. ಇವತ್ತು ನಮ್ಮ ಗುಂಡ ಬಂದಿದ್ದಾನೆ, ಇವತ್ತು ಸಂಡೇ ಅಂದ್ಬಿಟ್ಟು ಪೂಜಾ ಕರ್ಕೊಬಂದಿದ್ದಾಳೆ. ಇವತ್ತು ನಮ್ಮ ಗುಂಡ ಯಾಕೋ ಅವ್ರ ಮನೇಲಿ ಊಟ ತಿಂದಿಲ್ಲಂತೆ, ಅದಕ್ಕೆ ಹೋಗ್ಬಿಟ್ಟು ಬೆಳಗ್ಗೆನೆ ಕರ್ಕೊಬಂದ್ಲು. ಅವನೆಲ್ಲೋ ಮರಿತಾ ಇಲ್ಲ ಅನ್ಕೋತೀನಿ ಪಾಪ. ನೋಡಿ ಗುಂಡ ಏನೋ ನಿನ್ನ ಭುವಿ ಹುಡ್ಕೊಂಬಂದ್ಬಿಟ್ಟಿದ್ದಾಳೆ. ಅದು ಸೈಲೆಂಟಾಗೈತೆ ನೋಡು, ಅವಳು ತಪ್ಕೊಂಡಿದ್ರು ಇಷ್ಟು ದಿನ ಅವಳ ಮೇಲೆ ಎಗರೋದು ಏನು ಮಾಡ್ತಾ ಇತ್ತು. ಅಲ್ಲಿ ನೋಡಿ ಎಷ್ಟು ಗೊತ್ತಾಗೋಯ್ತು ಇವಾಗ ಅವನಿಗೆ. ಏಯ್ ಕಚ್ಚಿ ಅಲ್ಲ ಭುವಿ, ಕೂಕ ಊರ್ಕೆ ಕೂಕ. ಗುಂಡ ಯಾರಿದು ಬಾಡಿ? ಇವಾಗ ಗುರು ಸಿಕ್ತ ಅವನಿಗೆ, ಇವಾಗ ಗುರು ಸಿಕ್ತ ಬಾಡಿ. ಯಾರು ಗುಂಡ ಬಾಡಿ ಅದು? ಇವಾಗ ಗುರು ಸಿಕ್ತ ಅವಳಿಗೆ. ಕೊಚ್ಗಿಚ್ಬಿಟ್ಟಿಯಲ್ಲೇ ಅಣ್ಣ. ಕೂಕ ಭುವಿ ರೈಡಾ ನಮ್ಮ ಗುಂಡನ್ನ ನೀನು ಇನ್ನ ಬರ ಇಲ್ಲಿ. ఏయ్ కిర్లేదు నువ్వు కిరిస్తే అదే అరుస్తుంది. కలర్స్ ఉంది కదా, కలర్స్ నేను చెప్పాలా, చెప్తే ఇస్తాను ఫుల్ నీకే, సరేనా? డన్ డన్. ఈ కలర్ ಯಾವುದು? సరిగా చెప్పాలా? బ్లూ చెప్పు. కలర్ వచ్చేలే, భూమికి చెప్పేకి వచ్చేలే. గుడ్ గర్ల్. దిస్ వన్, దిస్ వన్, this one. Wow, nice. yellow, red. ಹಿಂಗೆ ಹೇಳೋದವಳು. Great. చిని ఇక్కడ చూడు చిని, నీకు గుండా కావాలనా నమ్మ బెడ్ కావాలనా? గుండా కావాలా బెడ్ కావాలా నీకు? ಏಯ್ ಬೋಲೆ ಇದ್ದಾಳೆ ಅವಳು. ನೆನ್ನೆ ಗುಂಡ ಇರಲಿಲ್ಲ, ಅವಾಗ ಕೇಳಿದ್ರೆ ನಂಗೆ ಬೆಡ್ ಬೇಕು ಅಂದ್ಲು. ಇವಾಗ ಗುಂಡ ಇರೋದಕ್ಕೆ ನೋಡು, ನಿನ್ನ ಬೇಡ ಅಂತ ಹೇಳಿದ್ಲು ಅವಳು. ಇವಾಗ ಗುಂಡ ಇದನ್ನಲ್ಲ, ಅದಕ್ಕೆ ಗುಂಡ ಬೇಕು ಅಂತವಳೆ. పో ఓపెన్ చేయి చిని, చిప్స్ గుండాకిద్దు ఈడ ఓపెన్ చేసేది. ఇది పీక్ వస్తుంది, ఓపెన్ చేయి చూద్దాము. ఆడ కాదు ఈడ. చిన్ని నాకిస్తావా చిప్స్? ఇదో ఈడ భువి పట్టుకొని పీకో. ಭುವಿ ಜೋರಾಗಿ ಪೀಕಲ್ಲ, ಹಾಳು ತೆಗ್ದಂಗೆ ಅನ್ಕೋತೀನಿ. ಹಂಗಾದ್ರೆ ಪೀಕೋ ಪಟ್ಕೊಂಡಾಗ ಪೀಕೋ. ನೀನು ಕಿತ್ತು ಬಿಡು, అవే ಅವಳ ಮೂತಿಗೆ ಹುಷಾರು. జోరుగా ఇట్లా అన్ను ఇట్లా చూడిడా, ఇది ఉంది కదా, ఇట్లా పట్టుకొని ಸ್ವಲ್ಪ ఎనప ఇటు కూర్చో. ఇవి పెరుకో చిన్ని, తీ తీ. పాప నిನ್ನ కైలే ಆಗಲ್ಲ ಅವಳು. చూడిడా ఎంత బాగుంది, ఎంత ఉంది, సూపర్ గా ఉంది. గుండాకి నీకి చిప్స్ ఓపెన్ చెయ్యి, పీకో ఇట్లా. ఏయ్ ఓపెన్ చెయ్యి. ఏ గుండాకి చిప్స్ రైట్, నేను చేయిస్తాను పోనీ. ఏయ్ భువి రైడా. కలర్స్ నేను చెప్తాను కదా, నీకు గిఫ్ట్ కావాలా వద్దా? కూతుకోడా కూతుకోడా కూకోడా. ఓపెన్ చేసేసినా, ఓపెన్ చేసినా. రెడీ 1 2 3 చెప్పు. కూకో సరిగా కూకో. 1 2 ನೋಡಿ ಕಿತ್ತಾಕದ ಹಾಕದ ಬಾಯಿ, ಹಾಕದ ಬಾಯಿ ಕಿತ್ತಾಕ್ತಾನೆ ಸುಮ್ಮನೆ ರೇ. ಗೈಸ್ ಇದನ್ನ ಕಾಲೇಜಲ್ಲಿ ಮಾಡಿಲ್ಲ, ಒಬ್ಬರಿಗೆ ಮಾತ್ರ
ಮಾಡೋಕ್ಕೆ ಆ್ಯಕ್ಚುಲಿ ಎಲ್ಲ ಗುಂಪಲ್ಲಿ ಸಿಗ್ತಾವ್ರೆ, ಕ್ಲಾಸ್ ರೂಮ್ಸು ಸಿಗ್ತಾ ಇದ್ದಾರೆ. ಒಂದೇ ಒಂದು ಆಗೋಗುತ್ತೆ ಕಂಟೆಂಟ್ ಅಂದ್ಬಿಟ್ಟು ಇಷ್ಟು ದಿನದಿಂದ ಲ್ಯಾಗ್ ಆಗ್ತಾನೆ ಇದೆ. ನೋಡೋಣ. ಇವತ್ತು ನಮ್ಮ ಗುಂಡನ್ಗೆ ಫ್ರ್ಯಾಂಕ್ ಮಾಡಿದ್ವಿ ಅಲ್ಲ ಗುಂಡ? ಬ್ರೇಕ್ ಆಗಿಲ್ಲ. ಗುಂಡನೂ ಆಗಿಲ್ಲ, ಭುವಿನೂ ಆಗಿಲ್ಲ ಅಲ್ಲ ಗುಂಡ? ಗುಂಡ ಫ್ರೆಂಡ್ಸ್ ಹಾಗೆ ತೋರಿಸಿದ್ನಲ್ಲ ಬ್ಯಾಕ್ ಡಿಸೈನು ಮತ್ತು ಫ್ರಂಟ್ ಡಿಸೈನು, ಅದರದ್ದು ಸ್ಲೀವ್ ಡಿಸೈನ್ ಇದು ತುಂಬ ಗ್ರ್ಯಾಂಡಾಗಿದೆ ನೋಡಿ. ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಮದುವೆ ರಿಸೆಪ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಸ್ಲೀವ್ ಡಿಸೈನ್ ಬಂದು ಒಂದು ಸ್ಲೀವು ನಾನು ಫುಲ್ ಡೇ ಹಾಕಿದ್ದೀನಿ, ತುಂಬ ಟೈಮಿಂಗ್ ಇದೆ. ಒಟ್ಟು ಒಂದು ಸ್ಲೀವ್ಗೆ 6.5 ಅವರ್ಸ್ ಏನೋ ಆಯಿತು. 6.5 ಅವರ್ಸ್ ಅಂದರೆ 1 ಡೇ ಫುಲ್ ಡೇ ಟೈಮ್ ಹಿಡೀತು. ಯಾಕಂದರೆ ಅದಕ್ಕಿರೋ ಟೈಮಿಂಗಿಂತಲೂ ಹೆಚ್ಚಾಗಿ ದಾರ ಕಟ್ಟಾಗೋದು ಅದರಿಂದ ಎಲ್ಲ ಸ್ವಲ್ಪ ಟೈಮ್ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಫುಲ್ ಡೇ ಟೈಮ್ ಹಿಡೀತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.